ಮಾಧವ್ ಅವರೇ, ನೀವು ಮಾಡಿದ್ದು ತಪ್ಪು ಅಂತ ಹೇಳ್ತಿಲ್ಲ. ಮಕ್ಕಳಿಗೆ ಬೈದು ಬುದ್ಧಿ ಹೇಳಬೇಕು. ಆದ್ರೆ ಈ ರೀತಿ ಹೊಡೆದು ಬುದ್ಧಿ ಹೇಳೋದಕ್ಕೆ ಅವನೇನು ಚಿಕ್ಕ ಹುಡುಗ ಅಲ್ಲ. ನೀವು ತಾಳ್ಮೆಯಿಂದ ಮಾತಲ್ಲಿ ಹೇಳಿದ್ರು ಅವನು ಅರ್ಥ ಮಾಡ್ಕೋತಿದ್ದ. ವಯಸ್ಸಿಗೆ ಬಂದಿರೋ ಮಗನ ಮೇಲೆ, ಅದು ಅಲ್ಲದೆ ಮನೇಲಿ ಎಲ್ರ ಮುಂದೆ ಅವನ ಮೇಲೆ ಕೈ ಮಾಡಿದ್ದು ತಪ್ಪು ಅಂತ ಅನ್ನಿಸ್ತಾ ಇದೆ. ನಿಜ ತುಳಸಿಯವರೇ, ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಗ್ತಾ ಇದೆ. ಆದರೆ ಅವನು ಶಾರ್ವರಿ ಹತ್ರ ಆ ರೀತಿ ಪ್ರಶ್ನೆ ಮಾಡಿದ್ನಲ್ಲ, ನನಗೆ ಕೋಪ ತಡೆಯೋಕ್ಕಾಗಲಿಲ್ಲ. ಈಗಲೂ ಅಷ್ಟೇ, ಆ ವಿಚಾರ ನೆನೆಸ್ಕೊಂಡ್ರೆ ನನಗೆ ಅಷ್ಟೇ ಸಿಟ್ಟೆ ಇರುತ್ತೆ. ಪಾಪ ಶಾರ್ವರಿ ಅವಳ ಬಗ್ಗೆ ಆ ಥರ ಮಾತಾಡಿದ್ನಲ್ಲ ಅಂತ ನಾನು ಅವನ ಮೇಲೆ ಕೈ ಮಾಡಿಬಿಟ್ಟೆ. ನಮ್ಮ ಈ ಮನೆಯನ್ನಾಗಲಿ ಮಕ್ಕಳನ್ನಾಗಲಿ ಶಾರ್ವರಿ ಅಂಗೈಲಿಟ್ಟು ಕಾಪಾಡ್ಕೊಂಡು ಬಂದಿದ್ದಾಳೆ. ತುಳಸಿಯವರೇ, ನಮ್ಮ ಕಂಪನಿ ಇವತ್ತಿಗೂ ಈ ರೀತಿ ಚೆನ್ನಾಗಿ ನಡೀತಿದೆ ಅಂತಂದರೆ ಅದಕ್ಕೆ ಶಾರ್ವರಿನೂ ಮುಖ್ಯವಾದ ಕಾರಣ. ಇವನು ಅವಳ ಬಗ್ಗೆ ಆ ರೀತಿ ಮಾತಾಡಬಾರ್ದಿತ್ತು. ಏನು ಮಾಡ್ತೀರಾ? ಅವನದು ಹುಡುಗ ಬುದ್ಧಿ. ತಾಳ್ಮೆ ಇಲ್ಲದೆ ದುಡುಕಿ ಏನೇನೋ ಮಾತಾಡ್ಬಿಟ್ಟ. ಆದರೆ ನೀವಾದರೂ ತಾಳ್ಮೆಯಿಂದ ಯೋಚನೆ ಮಾಡಬೇಕಾಗಿತ್ತು. ಹೌದು ತುಳಸಿಯವರೇ, ಅವನು ಹಾಗೆ ಮಾತಾಡ್ದ ಅಂತ ನಾನು ಅವನ ಮೇಲೆ ಕೈ ಮಾಡಿಬಿಟ್ನಲ್ಲ. ಚಿಕ್ಕವನಿದ್ದಾಗಿಂದನೂ ಅವನನ್ನು ತುಂಬ ಪ್ರೀತಿಯಿಂದ ಸಾಕಿದ್ವಿ. ಅವರಮ್ಮ ಹೋದ್ಮೇಲೆ ಅವನು ನನ್ನ ಹತ್ರ ಮಾತಾಡೋದೇ ನಿಲ್ಲಿಸ್ಬಿಟ್ಟ. ನನ್ನ ಮೇಲೆ ವಿಶ್ವಾಸನೇ ಕಳ್ಕೊಂಡ. ಈಗ ನೀವು ಬಂದಮೇಲೆ ನನ್ನ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ದ. ನನ್ನ ಮೇಲೆ ಪ್ರೀತಿ ವಿಶ್ವಾಸ ಹುಟ್ಕೊಳ್ಳೋಕೆ ಶುರುವಾಯಿತು. ನಾನು ಅವನಿಗೆ ಹೊಡೆದ್ಬಿಟ್ನಲ್ಲ, ತಪ್ಪು ಮಾಡಿಬಿಟ್ಟೆ. ನೀವು ಅವನ ಮೇಲೆ ಕೈ ಮಾಡಿದ್ದಕ್ಕೆ ಅವನ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆಯೋ ನಿಮ್ಮ ಮನಸ್ಸಿಗೂ ಅಷ್ಟೇ ಬೇಜಾರಾಗಿದೆ. ಇಬ್ಬರು ಮನಸ್ಸು ಸರಿ ಹೋಗಬೇಕು ಅಂದರೆ ನೀವು ನೇರವಾಗಿ ಅವನ ಹತ್ರ ಹೋಗಿ ಮಾತಾಡಬೇಕು. ಮನಸ್ಸಿಗಾಗಿರೋ ನೋವನ್ನು ವಾಸಿ ಮಾಡೋದಕ್ಕೆ ಪ್ರೀತಿಯಿಂದ ಅಷ್ಟೇ ಸಾಧ್ಯ. ನೀವು ಹೇಳೋದು ಸರಿ ತುಳಸಿಯವರೇ, ನಾನು ಈಗಲೇ ಹೋಗಿ ಅವನ ಹತ್ರ ಮಾತಾಡ್ತೀನಿ.